ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು A1 ಕನ್ನಡ ಯೂಟ್ಯೂಬ್ ಚಾನಲ್. KCET 2024 ಸಂಬಂಧವಾಗಿ ಒಂದು ಬಿಗ್ ಅಪ್ಡೇಟ್ ಇದೆ. ಅದೇನಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ A1 ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೌದು ಫ್ರೆಂಡ್ಸ್, ಎಲ್ಲರೂ ಕೇಳ್ತಾನೆ ಇದ್ರಿ KCET 2024 ಪ್ರಶ್ನೆ ಪತ್ರಿಕೆಯಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಬಂದಿರೋದ್ರಿಂದ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಥವಾ ರೀ ಎಕ್ಸಾಮ್ ಮಾಡ್ತಾರಾ ಅಂತ. ಯಾವುದೇ ಕಾರಣಕ್ಕೂ ಗ್ರೇಸ್ ಮಾರ್ಕ್ಸ್ ಕೊಡಲು ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಅದು ಲಾ ಪ್ರಕಾರ 6 ಮಾರ್ಕ್ಸ್ಗಷ್ಟೇ ಗ್ರೇಸ್ ಮಾರ್ಕ್ಸ್ ಕೊಡಬೇಕಂತ ಇರೋದು. ಆದರೆ ಇಲ್ಲಿ 50 ಕ್ವಶನ್ಸಷ್ಟು ಗ್ರೇಸ್ ಮಾರ್ಕ್ಸ್ ಕೊಡಲು ಸಾಧ್ಯನೇ ಇಲ್ಲ. ಹಾಗಾಗಿ ಸರ್ಕಾರ ಇದರ ಸಂಬಂಧವಾಗಿ ತಜ್ಞರ ಸಮಿತಿಯನ್ನು ರಚಿಸಿತ್ತು. ಈಗ ಸಿಕ್ಕಿರುವ ಒಂದು ಮೂಲಗಳ ಮಾಹಿತಿಯ ಪ್ರಕಾರ, ಇದು ಅಫಿಷಿಯಲ್ ನ್ಯೂಸ್ ಅಲ್ಲ, ಆದರೆ ಒಂದು ಮೂಲಗಳಿಂದ ಸಿಕ್ಕಿರೋ ಮಾಹಿತಿ ಪ್ರಕಾರ ತಜ್ಞರ ಸಮಿತಿಯು ರೀ ಎಕ್ಸಾಮನ್ನು ಶಿಫಾರಸು ಮಾಡಿದೆ ಅಂತ ಮಾಹಿತಿ ಸಿಕ್ಕಿದೆ ಫ್ರೆಂಡ್ಸ್. ಅಂದರೆ ಕಂಪ್ಲೀಟ್ ಓಲ್ಡ್ ಸಿಲೆಬಸ್ಗೆ ರೀ ಎಕ್ಸಾಮ್ ಮಾಡಲ್ವಂತೆ. ಓನ್ಲಿ ಎಷ್ಟು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಬಂದಿದೆಯೋ ಅಷ್ಟಕ್ಕೆ ಮಾತ್ರನೇ ಅವರು ರೀ ಎಕ್ಸಾಮ್ನ ಮಾಡ್ತಾರಂತೆ. ಫಾರ್ ಎಕ್ಸಾಂಪಲ್, ಒಂದು ಸಬ್ಜೆಕ್ಟಿಂದ 10 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ನಿಂದ ಬಂದಿದ್ದರೆ ಆ 10 ಕ್ವಶನ್ಗಷ್ಟೇ ರೀ ಎಕ್ಸಾಮ್ ಮಾಡ್ತಾರಂತೆ. ಈಗ ಟೋಟಲಾಗಿ 4 ಸಬ್ಜೆಕ್ಟ್ನಿಂದ 50 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ನಿಂದ ಬಂದಿರೋದ್ರಿಂದ 50 ಕ್ವಶನ್ಗಷ್ಟೇ ರೀ ಎಕ್ಸಾಮ್ ಮಾಡ್ತಾರಂತೆ. ಅದು ಒಂದೇ ದಿನ ಒಂದೇ ಪೇಪರ್ನಲ್ಲಿ ಬರೆಯೋ ರೀತಿ ಮಾಡ್ತಾರಂತೆ ಅಂತ ಮಾಡಿ ಅಂತ ತಜ್ಞರ ಸಮಿತಿ ಶಿಫಾರಸು ಮಾಡಿದೆ ಅಂತ ಮೂಲಗಳ ಮಾಹಿತಿಯ ಪ್ರಕಾರ ಸಿಕ್ಕಿದೆ. ಆದರೆ ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ನಾಳೆ ಸಭೆ ಇದೆ, ಆ ಸಭೆಯಲ್ಲಿ ತೀರ್ಮಾನಿಸಿ ಅಂತಿಮ ನಿರ್ಣಯವನ್ನು ತಿಳಿಸಲಾಗುತ್ತೆ ಎಂದು ಸರ್ಕಾರ ತಿಳಿಸಿದೆ. ಆದರೆ ಆ ಅಪ್ಡೇಟ್ ಬಂದ ಕೂಡಲೇ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ A1 ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.